ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು ಫಾರ್ಮಿಂಗ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತ. ಸೊ ತುಂಬ ದಿನಗಳಿಂದ ನನ್ನ ಯೂಟ್ಯೂಬಲ್ಲಿ ಈ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೆ ಮೆಡಿಸಿನ್ಸು, ಅದಕ್ಕೆ ಬರುವಂಥ ರೋಗ, ವ್ಯಾಕ್ಸಿನೇಷನ್ನು, ಫೀಡ್ ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ. ಈ ಕಡೆ ಗೋಡ್ ಫಾರ್ಮಿಂಗ್ ಬಗ್ಗೆ, ತೆಂಗಿನ ತೋಟದ ಬಗ್ಗೆ, ಆಮೇಲೆ ಯಾವುದ್ರ ಬಗ್ಗೆ ಎಲ್ಲ ಒಂದು ಅಗ್ರಿಕಲ್ಚರಲ್ಲಿ ಗೊಬ್ಬರದ ಗಿಡಗಳ ಬಗ್ಗೆ ಆಗಿರ್ಬೋದು, ಆಮೇಲೆ ಸೀಡ್ಸ್ ಬಗ್ಗೆ. ಸೊ ಒಂದು ರೀತಿಲಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಬಂದಿದ್ದೀನಿ. ಸರಿ ಸರ್, ಇಷ್ಟೇನಾ? ಬರೀ ಕೋಳಿ ಸಾಕಾಣಿಕೆ ಮಾಡ್ಕೊಂಡೆ ಕಾಲ ಕಳೆದು ಬಿಡೋದ, ಮೇಕೆ ಸಾಕಾಣಿಕೆ ಮಾಡ್ಕೊಂಡೆ ಕಾಲ ಕಳೆಯೋದ? ಇಲ್ಲ, ಇನ್ನೂ ನೆಕ್ಸ್ಟ್ ಸ್ಟೆಪ್ ಏನಾದರೂ ಮಾಡ್ತಾ ಇದ್ದೀರಾ ನೀವು? ಇಲ್ಲ ನಾವೇನಾದರೂ ಮುಂದಕ್ಕೆ ಏನಾದರೂ ಮಾಡಬಹುದಾ? ಏನಾದರೂ ಐಡಿಯಾ ಇದ್ದರೆ ತಿಳಿಸಿ ಅನ್ನೋರ್ಗೇ ಈ ವಿಡಿಯೋ ಸ್ನೇಹಿತರೆ. ಸೊ ಅದಕ್ಕಿಂತ ಫಸ್ಟು ನಮ್ಮ ಕೋಳಿಗಳನ್ನ ಒಂದು ಸರಿ ನೋಡ್ಬಿಡಿ. ಸೊ ತುಂಬ ದಿನಗಳಾಯ್ತಲ್ಲ, ತುಂಬ ಜನ ವಿಡಿಯೋದಲ್ಲಿ ಯಾವ್ದಾದ್ರು ಕೋಳಿಗಳನ್ನ ತೋರಿಸ್ತಾರೇನೋ ಅಂತಲೇ ವಿಡಿಯೋನ ನೋಡ್ತಾರೆ. ಸೊ ಫೈನ್, ನೋಡಿದ್ರಲ್ಲ, ಕೋಳಿಗಳೆಲ್ಲ ಒಂಥರ ಅವು ಪಾಡ್ಗವು ಆರಾಮಾಗಿದೆ. ಸೊ ನಮ್ಮ ರಾಜ ಅಂತ ಕರೆಯುವಂಥ ಮೇನ್ ಹುಂಜ ಕೂಡ ಒಂದು 3-4 ವರ್ಷ ಆದರೂ ಕೂಡ ಎಷ್ಟೋ ಹುಂಜಗಳು ಬಂದು ನಮ್ಮ ಫಾರ್ಮಲ್ಲಿ ಸೇಲ್ ಆಗೋಯ್ತು. ಬಟ್ ಇವನಿದನಲ್ಲ, ಇವನೇ ಡಾಮಿನೆಂಟು. ಸೊ ಇಲ್ಲಿ ನೋಡಿ, ಹೊಸ್ದಾಗಿ ಇನ್ನೊಂದು ಹುಂಜ ಇದೆ. ಇದು ಅದನ್ನು ಎದುರಿಸೋಕ್ಕಾಗಲ್ಲ. ಸೊ ರಾಜ ಈಸ್ ಆಲ್ವೇಸ್ ಕಿಂಗ್ ಅಂತಾರಲ್ಲ, ಹಂಗೆ. ಸರಿ ಸ್ನೇಹಿತರೆ, ಈಗ ಏನಪ್ಪ ಮುಂದೆ? ಕೋಳಿ ಸಾಕಾಣಿಕೆ ಮಾಡ್ತಿದ್ಯಾ, ಮೇಕೆ ಸಾಕಾಣಿಕೆ, ತೆಂಗಿನ ತೋಟ ಇದೆ, ಒಂದಷ್ಟು ಅಗ್ರಿಕಲ್ಚರ್ ಎಲ್ಲ ಮಾಡ್ತಾ ಇದೆಯಾ, ಟ್ರೇಡಿಂಗ್ ಮಾಡ್ತೀಯಾ, ಮುಂದೆ ಏನು ನಿನ್ನ ಐಡಿಯಾ ಅಂತಂದರೆ ಸ್ನೇಹಿತರೆ, ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇನೆ. ಏನಿದು ಅಂತ ನೀವು ಕೇಳ್ಬೋದು. ಸೊ ನಾನು ರಿಕ್ವೆಸ್ಟ್ ಮಾಡೋದು, ನಿಮ್ಮ ಆಶೀರ್ವಾದದೊಂದಿಗೆ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಯಾವ ರೀತಿ ಅಂತಂದರೆ ಸ್ನೇಹಿತರೆ, ಫಸ್ಟು ಇದ್ದಾಗ ಒಂದು ಅಷ್ಟು ನಾಟಿ ಕೋಳಿ ಸಾಕಾಣಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮನೇಲಿ ಬೈತಾರೆ ಬಿಡಿ. ನೀವು ಏನೇ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೂ ಅದರಲ್ಲಿ ಒಂದಷ್ಟು ಅರ್ನಿಂಗ್ಸ್ ತೋರಿಸಿದ್ರೇ ನಿಮ್ಮ ಮನೆಯವ್ರು ಖುಷಿ ಪಡೋದು. ಇಲ್ಲ ಅಂತಂದರೆ ನಿಮ್ಮನ್ನ ಬೈದು ಮನೆ ಬಿಟ್ಟು ಆಚೆ ಕಳಿಸಿ ಏನೇನೋ ಹಾಕ್ಬಿಡ್ತಾರೆ. ಸೊ ಆ ರೀತಿ ಫಸ್ಟ್ ಒಂದಷ್ಟು ನಾಟಿ ಕೋಳಿಗಳಿಂದ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಮೇಕೆ ಸಾಕಾಣಿಕೆನ ಸ್ವಲ್ಪ ಸ್ಟಾರ್ಟ್ ಮಾಡಿದೆ. ಆಮೇಲೆ ಒಂದಷ್ಟು ಪ್ಲ್ಯಾಂಟ್ಸ್ ಬಗ್ಗೆ, ಆಮೇಲೆ ಡಿಸೀಸ್ಗಳ ಬಗ್ಗೆ, ವಿವಿಧ ತಳಿ ಯಾವುದು DP ಕ್ರಾಸ್ ಬಗ್ಗೆ, ಗಿರಿರಾಜ ಕೋಳಿ ಬಗ್ಗೆ, ನಮ್ಮ ದೇಸಿ ನಾಟಿ ಕೋಳಿ ಬಗ್ಗೆ, ಆಮೇಲೆ ನೇಕೆಡ್ ನೆಕ್ ಬಗ್ಗೆ, ಕಡಕ್ನಾಥ್ ಬಗ್ಗೆ, ಟರ್ಕಿ ಕೋಳಿ ಬಗ್ಗೆ, ಗಿನಿ ಫೌಲ್ ಬಗ್ಗೆ. ಸೊ ತುಂಬಾ ವೀಡಿಯೋಸ್ ಎಲ್ಲ ಮಾಡಿದೆ. ಸರಿ ಸರ್, ಈಗ ಇಷ್ಟೆಲ್ಲ ಮಾಡಿದ್ದೀರಾ, ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ ಅಂತಂದರೆ, ಸೊ ತೋರಿಸಿದ್ನಲ್ಲ ನಿಮಗೆ. ಒಂದು ಸಕ್ಸಸ್ಫುಲ್ ಫಾರ್ಮಿಂಗ್ ಅಂತಂದರೆ ಸ್ನೇಹಿತರೆ, ಮಾರ್ಕೆಟಿಂಗ್ ಕೂಡ ನೀವೇ ಮಾಡಬೇಕು. ಸೊ ಏನಿದು ಮಾರ್ಕೆಟಿಂಗು, ಏನಿದು ಬಿಸ್ನೆಸ್ಸು? ಸೊ ಫಾರ್ಮಿಂಗ್ನ ಬಿಸ್ನೆಸ್ ಆಗಿ ತಗೊಂಡೋಗೋದು ಅಷ್ಟೇ. ಈಗಿನ ಪ್ರಪಂಚದಲ್ಲಿ ಫಾರ್ಮಿಂಗ್ನ ಬಿಸ್ನೆಸ್ ಆಗಿ ತಗೊಂಡೋಗುವಂಥದ್ದು ತುಂಬಾ ಈಸಿ. ಒಂದು ಸಿಂಪಲ್ ಉದಾಹರಣೆ ಕೊಡ್ತೀವಿ, ನೀವು ಅರ್ಥ ಮಾಡ್ಕೊಳ್ಳಿ. ರಿಲಯನ್ಸ್ ಅವರಾಗಿರ್ಬೋದು, ಯಾರೂ ವ್ಯವಸಾಯ ಮಾಡಲ್ಲ. ಟಾಟಾದವ್ರು ಯಾರೂ ವ್ಯವಸಾಯ ಮಾಡಲ್ಲ. ಹಿಂದೂಸ್ತಾನ್ ಯೂನಿಲಿವರ್ ಅವರು ಯಾರೂ ವ್ಯವಸಾಯ ಮಾಡಲ್ಲ. ಸೊ ಚಿಕ್ಕ ಪ್ಯಾರಾಶೂಟ್ ಇವ್ರು ಯಾರೂ ವ್ಯವಸಾಯ ಮಾಡಲ್ಲ. ಸೊ ತುಂಬಾ ಪ್ರಾಡಕ್ಟ್ಗಳು, ಬೇಳೆ ಆಗಿರ್ಬೋದು, ಉಪ್ಪಾಗಿರ್ಬೋದು, ಏನೇ ಆಗಲಿ, ಕೋಳಿ ಮೊಟ್ಟೆ ಆಗಿರ್ಬೋದು, ಪ್ರತಿಯೊಂದೂ ಕೂಡ ಅವ್ರು ಯಾವುದನ್ನು ವ್ಯವಸಾಯ ಮಾಡಿ ಬೆಳೆಯಲ್ಲ. ವ್ಯವಸಾಯ ಮಾಡುವಂಥವ್ರು ಯಾರು? ನಮ್ಮಂಥ ರೈತರು. ಆದರೆ ಅದನ್ನೆಲ್ಲ ಮೇಂಟೈನ್ ಮಾಡಿದ್ರೆ ಅವ್ರಿಗೇನಂತ ಕರಿತೀವಿ? ಬಿಸ್ನೆಸ್ ಮ್ಯಾನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೀವೇನಾದರೂ ಬೆಳೀತಾ ಇದ್ದರೆ ಅದನ್ನು ನೀನು ವ್ಯವಸಾಯ ಮಾಡುವಂಥವ್ರು, ನೀನು ರೈತ. ಅದನ್ನು ಎಲ್ಲ ತಗೊಂಡು 4-6 ರೈತರ ಹತ್ರ ಅದನ್ನು ಪರ್ಚೇಸ್ ಮಾಡಿ ಇನ್ನೊಬ್ರಿಗೆ ಸೇಲ್ ಮಾಡಿದ್ರೆ ಅವನ ಹೆಸರು ಬಿಸ್ನೆಸ್ ಮ್ಯಾನ್. ಸೊ ಬಿಸ್ನೆಸ್ ಮ್ಯಾನ್ಗೆ ಏನು ಕೊಡ್ತಾರೆ, ರೈತನಿಗೆ ಏನು ಕೊಡಲ್ಲ. ಫೈನ್. ಅದರಲ್ಲಿ ಏನಿದೆ ಅನ್ನೋದನ್ನು ಇವಾಗ ತಿಳಿಸ್ತಾ ಹೋಗ್ತೀನಿ. ಸಿಂಪಲ್ಲಾಗಿ ಎಕ್ಸಾಂಪಲ್ ಕೊಟ್ಟೆ. ಬಿಸ್ನೆಸ್ ಮ್ಯಾನ್ಗಳಂದ್ರೆ ಯಾರು? ನಾವು ಬೆಳೆದಂಥದ್ದನ್ನು ಒಂದು 4-6 ಜನಗಳ ಹತ್ರ ಬೈ ಮಾಡಿ ಇನ್ನೊಬ್ರಿಗೆ ಸೇಲ್ ಮಾಡುವಂಥವ್ರು ಬಿಸ್ನೆಸ್ ಮ್ಯಾನ್ಗಳು. ಸೊ ಬೆಳೆಯುವವನೇ, ರೈತನೇ ಒಂದಷ್ಟನ್ನು ಪರ್ಚೇಸ್ ಮಾಡಿ ಸೇಲ್ ಮಾಡಿದ್ರೆ ಅವನು ಕೂಡ ಬಿಸ್ನೆಸ್ ಮ್ಯಾನ್ ಆಗ್ತಾರೆ. ಆ ರೀತಿಲೇ ನಾನು ನೆಕ್ಸ್ಟು ಇದಕ್ಕೆ ಕೈ ಹಾಕಿರುವಂಥದ್ದು. ಸೊ ನಿಮ್ಮ ಆಶೀರ್ವಾದ ಇದ್ದೇ ಇರುತ್ತೆ ಬಿಡಿ. ನಾನು ಏನೇ ಮಾಡಿದ್ರು ಕೂಡ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಆ ರೀತಿ ನೆಕ್ಸ್ಟು ಕೋಳಿ ಮೊಟ್ಟೆ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು, ಒಂದಷ್ಟು ಪ್ಲ್ಯಾಂಟ್ಸ್ ನನ್ನ ಹತ್ರ ಬೈ ಮಾಡ್ತಿರೋರ್ಗೆ ಅವ್ರಿಗೆ ಗೊತ್ತಿರುತ್ತೆ. ಸೀಡ್ಸ್ನ ನನ್ನ ಹತ್ರ ಯಾರು ಬೈ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ನಾವೇನು ಮಾಡ್ತೀವಿ. ಈ ಗುರು ಅಗ್ರಿ ಫಾರ್ಮ್ಸ್ ಅಂತ ಏನಿದೆ ಸ್ನೇಹಿತರೆ, ಸೊ ನಾವು ಬೆಳೆಯುವಂಥದ್ದನ್ನು ಡೈರೆಕ್ಟಾಗಿ ಸೇಲ್ ಮಾಡುವಂಥದ್ದು. ಸೊ ಚೆನ್ನಾಗಿದೆಯಲ್ಲ ಐಡಿಯಾ ಏನೋ ಚೆನ್ನಾಗಿದೆ. ಯಾವ ರೀತಿ ವರ್ಕ್ ಆಗುತ್ತೆ ಸರ್ ಅಂತ ನೀವು ಕೇಳ್ಬೋದು. ಸೊ ವರ್ಕ್ ಆಗದೇ ಇದನ್ನು ಮಾಡುವಂಥದ್ದು ಏನಿಲ್ಲ. ನಾನು ಯಾವಾಗಲೂ ಒಂದಷ್ಟು ಜನಕ್ಕೆ ತಿಳಿಸುವಂಥದ್ದು ಏನಂತಂದರೆ ಸ್ನೇಹಿತರೆ, ನೀವು ವಿದ್ಯಾಭ್ಯಾಸ ಓದೋದಕ್ಕೂ ನೀವು ಮಾಡೋ ಕೆಲಸಕ್ಕೂ ಸಂಬಂಧ ಇರಬೇಕು ಅನ್ನುವಂಥದ್ದು ಏನಿಲ್ಲ.
ನಿಮಗೆ ಒಂದು ಬೇಸಿಕ್ಕು ನಿಮ್ಮ ಮಕ್ಕಳನ್ನ ಓದಿಸಿ ನೀವು ಓದಿ ಯಾವುದೇ ಕಾರಣಕ್ಕೂ ವಿದ್ಯಾಭ್ಯಾಸ ಇಲ್ಲದೇ ಏನೂ ಮಾಡೋಕ್ಕೆ ಹೋಗಬೇಡಿ ಅಂತ ಏನಕ್ಕೆ ಹೇಳ್ತೀನಿ ಅಂತಂದರೆ ಈ ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ನೀವೊಂದು ವಸ್ತುನ ಮಾರ್ಕೆಟಿಂಗ್ ಮಾಡಬೇಕು ಅಂತಂದ್ರೂ ನಿಮಗೆ ನಾಲೆಡ್ಜ್ ಇರಬೇಕು, ಒಂದು ಕಂಪ್ಯೂಟರ್ ಜ್ಞಾನ ಇರಬೇಕು, ಒಂದು ಟ್ಯಾಲಿನೋ ಒಂದು ಯಾವುದು ಪೇಂಟು ಏನೋ ಒಂದು ಸಣ್ಣ ಪುಟ್ಟ ಎಡಿಟ್ ಮಾಡೋಕ್ಕೆ, ಒಂದು ವೆಬ್ಸೈಟ್ನ ಓಪನ್ ಮಾಡೋಕ್ಕೆ ಇವಕ್ಕೆಲ್ಲ ನಾಲೆಡ್ಜ್ ಇರಬೇಕು. ಒಂದು ಕಂಪ್ಯೂಟ್ರಲ್ಲಿ ಬೇಸಿಕ್ಸ್ನ ನೀವು ಹ್ಯಾಂಡ್ಲ್ ಮಾಡೋಕ್ಕೆ ನಿಮಗೆ ನಾಲೆಡ್ಜ್ ಇರಬೇಕು. ಸೊ ಅದರಿಂದ ಯಾವುದೇ ಕಾರಣಕ್ಕೂ ನೀವೇನೇ ಬಿಸ್ನೆಸ್ ಮಾಡಿ ಏನೇ ಮಾಡಿ ಈ ಬೇಸಿಕ್ ನಾಲೆಡ್ಜ್ ಅನ್ನೋದನ್ನ ತಿಳ್ಕೊಳ್ಳಿ. ಆದ್ದರಿಂದ ಇವು ನಿಮಗೆಲ್ಲ ನಿಮ್ಮ ಲೈಫ್ನ ಲೀಡ್ ಮಾಡೋಕ್ಕೆ ಫೈನಾನ್ಷಿಯಲ್ ಫ್ರೀಡಮು. ಸೊ ನಿಮಗೆ ದುಡ್ಡಿನ ಒಂದು ಹೊಡೆತ ಇರಬಾರ್ದು. ಸೊ ದುಡ್ಡಿಗೋಸ್ಕರ ತುಂಬಾ ರಿಸ್ಕ್ ತಗೊಳ್ಳುವಂಥದ್ದು ಇರಬಾರ್ದು. ಆ ರೀತಿ ಈ ನಾಲೆಡ್ಜು ಈ ಎಜುಕೇಷನ್ನು ನಿಮಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಈ ಗುರು ಅಗ್ರಿ ಫಾರ್ಮಸಲ್ಲಿ ಈಗ ಆಲ್ರೆಡಿ ಸೀಡ್ಸು ಮತ್ತು ಪ್ಲ್ಯಾಂಟ್ಸ್ನ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಎಗ್ಸ್ನ ಮಾಡೋಣ ಅಂತಿದ್ದೀನಿ. ಸೊ ಇದನ್ನು ನಾನು ಏನು ಮಾಡೋಣ ಅಂತಿದ್ದೀನಿ ಅನ್ನೋದು ನೀವು ಐಡಿಯಾ ತಗೊಂಡು ಈ ರೀತಿ ಮಾಡ್ಬೋದು ಅಂತ. ಸೊ ನಾನು ಹೇಳ್ತೀನಿ ಯಾವ ರೀತಿ ಸೇಲ್ ಮಾಡೋದು ಅಂತ ಕೂಡ. ಎಗ್ಸು ಮಾಡೋಣ ಅಂತಿದ್ದೀನಿ. ನೆಕ್ಸ್ಟು ಗೋಟ್ಸು. ಸೊ ಇಲ್ಲಿ ಪ್ಲ್ಯಾಂಟ್ ಆ್ಯಂಡ್ ಸೀಡ್ಸ್ ಅಂತ ಹಾಕಿದ್ದೀನಿ, ಅನಿಮಲ್ ಹಸ್ಬೆಂಡ್ರಿ ಅಂತ ಹಾಕಿದ್ದೀನಿ, ಮತ್ತು ಅಗ್ರಿ ಪ್ರಾಡಕ್ಟ್ಸ್ ಅಂತ ಹಾಕಿದ್ದೀನಿ. ಸೊ ಪ್ಲ್ಯಾಂಟ್ಸ್ ಆ್ಯಂಡ್ ಸೀಡ್ಸಲ್ಲಿ ಆಲ್ರೆಡಿ ನಾನು ಕೊಡ್ತಾಯಿದ್ದೀನಿ. ಒಂದಷ್ಟು ಪ್ಲ್ಯಾಂಟ್ಸ್ ಕೊಡ್ತಾಯಿದ್ದೀನಿ, ಒಂದಷ್ಟು ಫುಡರ್ ಸೀಡ್ಸ್ಗಳನ್ನ ಕೊಡ್ತಾಯಿದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು ಫುಲ್ ಕಂಪ್ಲೀಟ್ ಲಿಸ್ಟು. ಆಲ್ ಓವರ್ ಕರ್ನಾಟಕ ನಾನು ಡೆಲಿವರಿ ಕೊಡ್ತಾಯಿದ್ದೀನಿ ಕೊರಿಯರ್ ಮುಖಾಂತರ, ಪ್ಲ್ಯಾಂಟ್ಸು ಸೀಡ್ಸು. ನೆಕ್ಸ್ಟ್ ಸೆಕೆಂಡ್ ಬನ್ನಿ, ಅನಿಮಲ್ ಆ್ಯಂಡ್ ಹಸ್ಬೆಂಡ್ರಿ. ಏನಿದು ಅನಿಮಲ್ ಆ್ಯಂಡ್ ಹಸ್ಬೆಂಡ್ರಿ ಅಂತಂದರೆ ಚಿಕ್ಕ ಪ್ರಮಾಣದಲ್ಲಿ ಏನಿವಾಗ ಈ ನಾಟಿ ಕೋಳಿಗಳನ್ನ ನಮ್ಮ ಸುತ್ತಮುತ್ತ ಇರುವಂಥವ್ರು ಕೊಡ್ತಾ ಇದ್ದೀನಲ್ಲ, ಇದನ್ನು ಜಾಸ್ತಿ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಪ್ಯೂರ್ ನಾಟಿ ಕೋಳಿಗಳು ಎಲ್ಲೂ ಸಿಗ್ತಾ ಇಲ್ಲ. ಎಗ್ಸ್ ಆಗಿರ್ಬೋದು, ಈವನ್ ಚಿಕನ್ ಆಗಿರ್ಬೋದು. ತುಂಬ ಜನ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ, ಸೊ ಕೊಡೋಕ್ಕಾಗ್ತಾ ಇಲ್ಲ. ಸೊ ಅದನ್ನು ಒಂದು ಪ್ರಾಪರ್ ಪ್ಲ್ಯಾನ್ ಮಾಡಿ ಮಾಡೋಣ ಅಂದ್ಬಿಟ್ಟೆ ಈ ಅನಿಮಲ್ ಆ್ಯಂಡ್ ಹಸ್ಬೆಂಡ್ರಿ. ಈ ಅನಿಮಲ್ ಆ್ಯಂಡ್ ಹಸ್ಬೆಂಡ್ರಿನ ಈವನ್ ಗೋಟ್ ಕೂಡ ಮಾತಾಡ್ತಾ ಇದ್ದೀವಿ. ಸೊ ನೆಕ್ಸ್ಟು ಗೋಡ್ಸು ಕೂಡ ನಮ್ಮ ಶ್ರೀ ಗುರು ಅಗ್ರಿ ಫಾರ್ಮ್ಸಲ್ಲಿ ಸೇಲಿಗೆ ಬಂದೇ ಬರುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರನೇ ತುಂಬ ರಿಸ್ಕ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಟೈಮ್ ಬೇಕು, ಓಕೆನಾ. ನೆಕ್ಸ್ಟು ಅಗ್ರಿ ಪ್ರಾಡಕ್ಟ್ಸ್ ಅಂತಲೂ ಕೂಡ ಹಾಕಿದ್ದೀನಿ. ಏನಿದು ಅಗ್ರಿ ಪ್ರಾಡಕ್ಟ್ಸು, ಏನಕ್ಕೆ ಇದನ್ನು ಮೂರನ್ನ ನಾನು ಸ್ಪೆಸಿಫಿಕ್ ಆಗಿ ನನ್ನ ಈ ಗುರು ಅಗ್ರಿ ಫಾರ್ಮ್ಸಲ್ಲಿ ನಾನು ತೋರಿಸಿದ್ದೀನಿ ಅಂತಂದರೆ, ಸೊ ಸೀಡ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್ ನಿಮ್ಗೆ ಅರ್ಥ ಆಯಿತು. ನಾಟಿ ಕೋಳಿ ಆಗಿರ್ಬೋದು. ನಾನು ಡೈರಿ ಫಾರ್ಮಿಂಗ್ ಹೋಗಿಲ್ಲ. ಡೈರಿ ಫಾರ್ಮಿಂಗ್ ಅಂತಂದರೆ ಈ ಹಸು ಸಾಕಾಣಿಕೆ ಇವಕ್ಕೆಲ್ಲ ಹೋಗಿಲ್ಲ. ಏನಕ್ಕೆ ಅಂತಂದರೆ ಸ್ವಲ್ಪ ಅವಕ್ಕೆಲ್ಲ ಇನ್ನೂ ತುಂಬ ಟೈಮ್ನ ಇಡಬೇಕಾಗುತ್ತೆ. ಸೊ ಅದರಿಂದ ಅದಕ್ಕೆ ಹೋಗಿಲ್ಲ. ಈ ಅನಿಮಲ್ ಹಸ್ಬೆಂಡ್ರಿಯಲ್ಲಿ ಚಿಕನ್ನು ಮತ್ತು ಗೋಡ್ಸು ಎಗ್ಸು ಈ ರೀತಿ ಮಾಡೋದಾಯಿತು. ಇನ್ನು ಅಗ್ರಿ ಪ್ರಾಡಕ್ಟ್ಸಲ್ಲಿ ಬಂದರೆ ಸ್ನೇಹಿತರೆ, ಸೊ ಅಜೋಲಾ ಬೆಡ್ಗಳನ್ನ ಸೇಲ್ ಮಾಡೋದಾಗಿರ್ಬೋದು. ಸೊ ಅಜೋಲಾ ಬೆಡ್ಗಳ ಜೊತೆಗೆ ಆ ಅಜೋಲಾನ ಸೇಲ್ ಮಾಡೋದಾಗಿರ್ಬೋದು. ಇವೆಲ್ಲ ಎಲ್ಲಿದೆ ಅಂದರೆ ನಮ್ಮ ತೋಟದಲ್ಲೇ ಬೆಳೆದು ನಾನು ಸೇಲ್ ಮಾಡೋದು. ವರ್ಮಿ ಕಾಂಪೋಸ್ಟು, ಆಮೇಲೆ ತೆಂಗಿನ ತೋಟ ಬರ್ತಾ ಇದೆ. ಇನ್ನೂ ಒಂದು 2 ವರ್ಷ ಬೇಕು ತೆಂಗಿನ ತೋಟ ಬರೋಕ್ಕೆ, ತೆಂಗಿನಕಾಯಿ ಬಿಡೋಕ್ಕೆ. ಒಂದಷ್ಟು ಕೊಕೊನಟ್ ಪ್ರಾಡಕ್ಟ್ಗಳು. ಸೊ ಈ ರೀತಿ 1-2 ಎಕರೆ 1 ಎಕರೆ ಜಾಗದಲ್ಲಿ ಎಲ್ಲ ಸಿಗಬೇಕು. ಸರಿ ಸರ್ ಇದೆಲ್ಲ ಬೆಳೀತಾ ಇದ್ದೀರಾ, ಇವೆಲ್ಲ ಹೇಳ್ತಾ ಇದ್ದೀರಾ ಸೇಲ್ ಮಾಡ್ತೀನಿ ಅಂತ, ಎಲ್ಲಿ ಸೇಲ್ ಮಾಡ್ತೀರಾ ಅಂತ ಕೇಳ್ಬೋದು ನೀವು. ಸೊ ಇದರಲ್ಲೇ ಈ ಮೊಬೈಲನ್ನೇ ನೀವು ನೋಡ್ತಾ ಇರುವಂಥ ಮೊಬೈಲನ್ನೇ ಎಲ್ಲ ಸೇಲ್ ಮಾಡುವಂಥದ್ದು. ನಾ ಇದುವರೆಗೂ ಕೂಡ ವೀಡಿಯೋ ಮಾಡೋಕ್ಕಾಗಲಿ ಇಲ್ಲ ವೀಡಿಯೋ ಎಡಿಟ್ ಮಾಡೋಕ್ಕಾಗಲಿ ಏನಕ್ಕೂ ಮೊಬೈಲ್ ಬಿಟ್ಟರೆ ಬೇರೆ ಯಾವುದೂ ಯೂಸೇ ಮಾಡಿಲ್ಲ. ಸೊ ಇವಾಗ ನೀವು ನೋಡ್ತಾ ಇರುವಂಥ ಈ ಮೊಬೈಲ್ ಮುಖಾಂತರನೇ ಎಲ್ಲ ಸೇಲ್ ಮಾಡ್ತಾ ಇರುವಂಥದ್ದು. ಅಮೆಝಾನ್ ಇದೆ, ಫ್ಲಿಪ್ಕಾರ್ಟ್ ಇದೆ, ಮೀಶೋ ಇದೆ, ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ವಾಟ್ಸಪ್ಗಳಿದೆ, ಟೆಲಿಗ್ರಾಮ್ ಇದೆ. ಇನ್ನೇ ಯಾವ್ದಾದ್ರು ಇದೆಯಾ? ಎಷ್ಟು 1 2 3 4 5 6 7 8 ಮಾರ್ಕೆಟಿಂಗ್ಗೆ ನನ್ನ ಒಂದು ಮೇನು. ಸೊ ನಾನು ಎಲ್ಲೂ ಏನು ದೊಡ್ಡದಾಗಿ ಸ್ಟಾಲ್ ಮಾಡಲ್ಲ, ಏನಿಲ್ಲ. ಎಲ್ಲ ಮೊಬೈಲ್ ಕಾಂಟ್ಯಾಕ್ಟು, ಇಂಟರ್ನೆಟ್ಟು, ಈ ವಾಟ್ಸಪ್ಪು, ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಮೀಶೋ, ಫ್ಲಿಪ್ಕಾರ್ಟು, ಅಮೆಝಾನೇ ನನ್ನ ಒಂದು ಐಡಿಯಾ, ನನ್ನ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಸರಿ ಸರ್ ಇದರಲ್ಲೆಲ್ಲ ನೀವೇನೋ ತಿಳ್ಕೊಂಡಿದ್ದೀರಾ ಅಂತಂದರೆ ಅದಕ್ಕೆ ತಿಳಿಸೋದು ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ವಿದ್ಯಾಭ್ಯಾಸ ಅನ್ನುವಂಥದ್ದನ್ನು ಮಾಡಬೇಕು. ನೀವು ವಿದ್ಯಾಭ್ಯಾಸ ಮಾಡೋದು ಬಿಟ್ಟು, ಸೊ ಡಿಗ್ರಿ ಅನ್ನುವಂಥದ್ದು ನಾನು ಮಾಡಿರುವಂಥದ್ದು ಡಿಗ್ರಿ ನಾನು ಸಾಯೋ ಗಂಟಲಿರುತ್ತೆ. ನನ್ನ ಮೈಂಡಲ್ಲಿರುವಂಥ ನಾಲೆಡ್ಜು ನಾನು ಸಾಯೋ ಗಂಟಲಿರುತ್ತೆ. ಸೊ ಇವನ್ನೆಲ್ಲ ಯಾವಾಗಲಾದ್ರು ಮಾಡ್ಬೋದು, ನಿಲ್ಲಿಸ್ಬೋದು. ಬಟ್ ಅದನ್ನು ನಾನು ಪಡೆಯೋಕ್ಕಾಗಲ್ಲ. ಸೊ ನೀವೇನು ಮಾಡಬೇಕು, 1 ಎಕರೆ ಜಾಗ ಇತ್ತು ಅಂತಂದರೆ ಪ್ರತಿಯೊಂದನ್ನು ಅದನ್ನು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ಬೋದು. ಫ್ಲಿಪ್ಕಾರ್ಟು, ಅಮೆಝಾನ್ ನಾವು ಬೈ ಮಾಡೋಕ್ಕೆ ಮಾತ್ರ ಇಲ್ಲ, ನಾವು ಪ್ರಾಡಕ್ಟ್ಸ್ನ ಅದರಲ್ಲಿ ಆರಾಮಾಗಿ ಸೇಲ್ ಮಾಡ್ಬೋದು. ಸೊ ನೆಕ್ಸ್ಟು ಇದೇ ಟ್ರೆಂಡು ನಾನು ಹೇಳ್ತೀನಿ ಕೇಳಿ. ಇನ್ನೊಂದು 5 ರಿಂದ 10 ವರ್ಷ 5 ವರ್ಷ ಮುಗೀತು ಅಂತಂದರೆ ಯಾವುದೇ ಅಂಗಡಿಗಳಿಗೆ ಜನ ಹೋಗೋಕ್ಕೆ ಆಗಲ್ಲ. ಸುಮಾರು ಜನ ಹೋಟ್ಲುಗಳಲ್ಲಿ ಹೋಗಿ ಊಟ ಮಾಡುವಂಥ ಪೇಷನ್ಸು ಕೂಡ ಇಲ್ಲ. ಎಲ್ಲ ಡಿಜಿಟಲ್ಲು, ಇ ಕಾಮರ್ಸು ಎಲ್ಲ ಈಗ ಆಗ್ತಿದೆ. RBI ಅವರು ಹೇಳ್ತಾ ಇದ್ದಾರೆ, ಸೊ ಇನ್ಮೇಲೆ ನೀವು ಕರೆನ್ಸಿನ ಯೂಸ್ ಮಾಡೋಂಗಿಲ್ಲ, ಎಲ್ಲ ಡಿಜಿಟಲ್ ಆಗಿ ಕನ್ವರ್ಟ್ ಆಗುತ್ತೆ, ನಾವು ನೋಟ್ಗಳನ್ನ ಪ್ರಿಂಟೇ ಮಾಡಲ್ಲ ಅಂತ. ಸೊ ಅರ್ಥ ಆಗ್ತಾಯ್ತಲ್ಲ. ಸೊ ಎಷ್ಟು ಒಂದು ಚೇಂಜಸ್ ಆಗ್ತಾಯಿದೆ ಅಂತ
ನಾವು ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಅದೇ ಡಿಜಿಟಲ್ ಯುಗದಲ್ಲಿ ನಾವು ಕೂಡ ಇರೋದ್ರಿಂದ ನಮ್ಮ ಸೇಲ್ಸ್ ಎಲ್ಲ ಇ ಕಾಮರ್ಸು ಡಿಜಿಟಲಿಂಗ್ ಮಾರ್ಕೆಟಿಂಗಲ್ಲೇ ಹೋಗ್ತಾ ಇರಬೇಕು. ಒಂದು ಸಿಂಪಲ್ ಉದಾಹರಣೆ, ಹಸುನೋ ಮೇಕೆಗಳನ್ನ ಸಾಕಿದ್ದೀರ ನೀವು, ಎಷ್ಟಾದರೂ ಸೇಲ್ ಆಗಲಿ ಬಿಡ್ರಿ, ನಿಮಗೆ ಲಾಸ್ ಆಗುವಂಥದ್ದು ಏನೈತೆ, ಸಗಣಿ ಇದೆ, ಕುರಿ ಗೊಬ್ಬರ ಇದೆ. ನೀವು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಒಂದು ತೋರಿಸ್ತಾ ಇದ್ದೀನಿ ನೋಡಿ, ವರ್ಮಿ ಕಾಂಪೋಸ್ಟ್ ಅಂತ. ನೀವೇನಿಲ್ಲ ಆ ಕುರಿ ಇಕ್ಕೆಗಳನ್ನ ಇಲ್ಲ ಹಸು ಸಗಣಿನೇ ತಗೊಂಡೋಗಿ ಒಂದು ಕಡೆ ಕೂಡಿಟ್ಟು ಒಂದು ಎಳ್ಳನ ಜಾಗದಲ್ಲಿ ಹಾಕಿ ಒಂದು ಬಾಕ್ಸ್ ಥರ ಇಲ್ಲ ವರ್ಮಿ ಕಾಂಪೋಸ್ಟ್ ಬೆಡ್ಡಲ್ಲಿ ಹಾಕಿ ಒಂದಷ್ಟು ಎರೆಹುಳಗಳನ್ನ ತಂದು ಹಾಕಿದ್ರೆ ನೀವು ಅದೇ ಎರೆಹುಳ ಗೊಬ್ಬರ ಆಗುತ್ತೆ. ನೀವೇನು ಡೈಲಿ ಅಲ್ಲಿಗೆ ಏನೂ ಮಾಡುವಂಥದ್ದಿರಲ್ಲ. ಸೊ ಈ ರೀತಿಯೆಲ್ಲ ನೀವು ಪ್ಲ್ಯಾನ್ ಮಾಡಿ ಅಗ್ರಿಕಲ್ಚರ್ನ ಮಾಡ್ತಾ ಹೋಗಿ ನಿಮ್ಮದೇ ಒಂದು ಬ್ರ್ಯಾಂಡ್ ಅನ್ನೋದನ್ನ ಕ್ರಿಯೇಟ್ ಮಾಡಿ. ಬ್ರ್ಯಾಂಡ್ ಇದ್ದರೆ ನೀವು ಬಿಸ್ನೆಸ್ ಮ್ಯಾನು, ಅಷ್ಟೇ ವ್ಯತ್ಯಾಸ. ನೀವು ಹಸು ಕುರಿ ಕೋಳಿ ಏನೇ ಸಾಕಿ ಒಂದು ಟ್ರೇಡಿಂಗ್ ಅಂತ ಮಾಡಿ ಒಂದು ಬಿಸ್ನೆಸ್ ಅಂತ ನೇಮಿಂಗ್ ಮಾಡಿ, ಅದೇ ನಿಮಗೆ ಫ್ಯೂಚರ್ನ ತೋರಿಸುತ್ತೆ. ಸೊ ನಿಮ್ಮನ್ನ ನಂಬ್ಕೊಂಡು ನಾನು ಕೂಡ ಒಂದು ಅಗ್ರಿ ಫಾರ್ಮ್ಸ್ ಅಂತ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ, ಏನಕ್ಕೆ ಅಗ್ರಿಕಲ್ಚರ್ನೇ ನಾನು ಚೂಸ್ ಮಾಡಿದೆ ಅಂತಂದರೆ ಸ್ನೇಹಿತರೆ, ನನಗೆ ಯಾವಾಗಲೂ ಮೈಂಡಲ್ಲಿ ಒಂದೇ ಒಂದು, ನಮ್ಮ ಇಂಡಿಯಾ ಒಂದು ಅಗ್ರಿಕಲ್ಚರು, ಇನ್ನೊಂದು ಇನ್ಫ್ರಾಸ್ಟ್ರಕ್ಚರು, ಮೂರನೇದು ಕ್ಲಾತ್ ಇಂಡಸ್ಟ್ರಿ. ಸೊ ಗಾರ್ಮೆಂಟ್ಸು, ಊಟ ಬಟ್ಟೆ ವಸತಿ, ಊಟ ಬಟ್ಟೆ ವಸತಿ, ಈ ಮೂರನ್ನು ಮಾತ್ರ ನಮಗೆ ಕಂಪಲ್ಸರಿ ಬೇಕು. ಸೊ ಅದರಿಂದ ವಸತಿ ಕನ್ಸ್ಟ್ರಕ್ಷನಲ್ಲಿ ಆಲ್ರೆಡಿ ಇದ್ದೀನಿ. ಇದು ಒಂದೊಂದು ಸರಿ ಮೇಲಕ್ಕೆ ಹೋಗುತ್ತೆ, ಒಂದೊಂದು ಸರಿ ಕೆಳಗೆ ಹೋಗುತ್ತೆ. ಸೊ ಈ ಕಡೆ ಅಗ್ರಿಕಲ್ಚರ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡು ಮಾಡಿದ್ದೀನಿ ಇಷ್ಟು ದಿನ. ಸೊ 40,000 ಹತ್ತತ್ರ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಶ್ರೀ ಗುರು ಅಗ್ರಿ ಫಾರ್ಮ್ಸ್ ಅಂತ ಒಂದು ಕಂಪ್ನಿ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ನಿಧಾನಕ್ಕೆ, ನಾನೇನು ಅಲ್ಲಿ ಇಲ್ಲಿ ಪರ್ಚೇಸ್ ಮಾಡಿ ಸೇಲ್ ಮಾಡುವಂಥದ್ದು ಏನಿಲ್ಲ. ಸೊ ನನ್ನ ಜಮೀನಲ್ಲಿ ಏನು ಉತ್ಪಾದನೆ ಆಗುತ್ತೆ, ವರ್ಮಿ ಕಾಂಪೋಸ್ಟು, ಅಜೋಲಾ, ಸೀಡ್ಸು, ಪ್ಲ್ಯಾಂಟ್ಸು, ನರ್ಸರಿ, ಹನಿ ಆಗಿರ್ಬೋದು, ಈ ರೀತಿ ಕೊಬ್ಬರಿ ಮಿಠಾಯಿ ಮಾಡೋದಾಗಿರ್ಬೋದು, ಈ ರೀತಿ ನಾನು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಅರ್ಥ ಆಯ್ತಲ್ಲ ನಾನು ಏನು ಮಾಡ್ತಾಯಿದ್ದೀನಿ. ಇದೇ ರೀತಿ ನೀವು ನಿಮ್ಮ ಐಡಿಯಾದಲ್ಲಿ ಏನಾದರೂ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಖಂಡಿತವಾಗ್ಲೂ ಫಾರ್ಮರ್ಸ್ ಅನ್ನುವಂಥ ಒಂದು ಜೊತೆಗೆ ಬಿಸ್ನೆಸ್ ಮ್ಯಾನ್ ಅನ್ನುವಂಥ ಕೂಡ ಟೈಟಲ್ ಕೂಡ ನಿಮಗೆ ಸಿಗುತ್ತೆ ಅಂತ ತಿಳಿಸ್ತಾ, ಮುಂದಿನ ವೀಡಿಯೋದಲ್ಲಿ ಕೂಡ ಮತ್ತೆ ಈ ಫಾರ್ಮಿಂಗ್ ಬಗ್ಗೆನೇ ನಾನು ನಿಮಗೆ ಐಡಿಯಾಗಳನ್ನ ಕೊಡ್ತೀನಿ. ತಳಿಶಾಸ್ತ್ರ ಓದಿದ್ದೀನಿ. ತುಂಬ ಜನ ಸರ್ ಕಾವೇರಿ ತಳಿ ಬಗ್ಗೆ ತಿಳಿಸಿ, ಆ ಮೇಕೆಗಳ ಬಗ್ಗೆ ತಿಳಿಸ್ತೀನಿ. ಸ್ವಲ್ಪ ಟೈಮ್ ಕೊಡಿ, ಸ್ವಲ್ಪ ಟೈಮ್ ಕೊಟ್ಟು ನಾನು ಕೂಡ ಸ್ವಲ್ಪ ಸ್ಟ್ಯಾಂಡ್ ಆಗಬೇಕು ಅಂತ ಏನೇನೋ ಟ್ರೈ ಮಾಡ್ತಾ ಇದ್ದೀನಲ್ಲ, ಎಲ್ಲ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.